ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ರಿಸಲ್ಟ್ ಯಾವತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರು. SSLC ಎಕ್ಸಾಮ್ 3 ಬರೆದಂಥವ್ರು. ಎಕ್ಸಾಮ್ ಮುಗಿದು ಆಲ್ರೆಡಿ 1 ವೀಕ್ ಆಯಿತು. ಇನ್ನು ಯಾವತ್ತು ರಿಸಲ್ಟ್ ಬರುತ್ತೆ ಅಂತ ತುಂಬ ಕಾಯ್ತಾ ಇದ್ದೀರಾ. ಎಕ್ಸಾಮ್ ಪಾಸ್ ಆಗ್ತೀವೋ ಇಲ್ವೋ, ಎರಡು ಎಕ್ಸಾಮ್ ಆಲ್ರೆಡಿ ಫೇಲ್ ಆಗಿದ್ದೀವಿ ಅಂತಂದರೆ ನಾಟ್ ಕಂಪ್ಲೀಟೆಡ್ ಆಗಿದೆ. ಇದು ಕಂಪ್ಲೀಟ್ ಆಗುತ್ತಿಲ್ಲವೋ, ನಾವು ಪಾಸ್ ಆಗ್ತೀವಿ ಅಂತ ತುಂಬ ಜನ ಡೌಟ್ಸ್ ಇದೆ. ಏನು ಟೆನ್ಷನ್ ತಗೋಬೇಡಿ, ಆಲ್ಮೋಸ್ಟ್ ಪಾಸ್ ಮಾಡ್ತಾರೆ. ನೀವು ತುಂಬ ಅಧ್ವಾನ ಅಂತಂದರೆ ಒಂದು 10-11 ತೆಗೆದು ಏನೂ ಮಾಡೋಕ್ಕಾಗೋದಿಲ್ಲ. ಮಿನಿಮಮ್ ಒಂದು 21-22 ತೆಗೆದ್ರೆ 19-20 ಆ ರೀತಿ ತೆಗೆದ್ರೆ ಮಾರ್ಕ್ಸ್ನ ಅವ್ರು ಆರಾಮಾಗಿ ಪಾಸ್ ಮಾಡ್ತಾರೆ. ಪಾಸ್ ಮಾಡೋ ಚಾನ್ಸ್ ತುಂಬ ಇದೆ. ಅದರಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ರಿಸಲ್ಟ್ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋದಲ್ಲಿ ಏನು ಆ ಕಂಟೆಂಟ್ ಅನ್ನೋ ತಿಳ್ಕೊಳ್ಳೋಣ. ರಿಸಲ್ಟ್ ಡೇಟ್ ಯಾವತ್ತು ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಿಸ್ ಮಾಡಿದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತಲ್ವಾ. ರಿಸಲ್ಟ್ಸ್ ಕುರಿತು ನೀವು ಕೇಳಿದರೆ ಅದಕ್ಕೆ ಮಾಡ್ತಾಯಿದ್ದೀವಿ ವಿಡಿಯೋನ. ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಹೊರತು ನನಗೇನು ಯೂಸ್ ಏನಿಲ್ಲ ಅಲ್ವಾ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಇದೇ ಥರದ ಎಲ್ಲ ನೋಟಿಫಿಕೇಷನ್ಸ್ಗೋಸ್ಕರ, ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿಯ ಒಂದು ವೀಡಿಯೋಸ್ ಮಾಡಿದ್ರು ನೀವು ಮೊದಲೇ ಬಂದು ತಲುಪುತ್ತೆ. ಅದೇ ಕಾರಣಕ್ಕಷ್ಟೇ, ಮತ್ತಿನ್ನೊಂದು ದುರುದ್ದೇಶ ಇಲ್ಲ. ವಿತೌಟ್ ಎನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ರಿಸಲ್ಟ್ ಡೇಟ್ ಇನ್ನು ಎಕ್ಸಾಕ್ಟಾಗಿ ಇಂಥ ದಿನವೇ ಇಂಥ ಟೈಮಿಂಗ್ ಅಂತ ಹೇಳ್ಬಿಟ್ಟು ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ ಬಂದಿಲ್ಲ. ಆದರೆ ನಿಮ್ಗೊಂದು ಕನ್ಫರ್ಮಾಗಿ ಈ ಥರ ಇಷ್ಟು ದಿನದೊಳಗಡೆ ಬರ್ಬೋದು ಅನ್ನೋ ಒಂದು ಚಾನ್ಸಸ್ ಅಂದರೆ ಪ್ರತಿ ಸಲ ನನಗೆ ಮಾಡ್ತಿರ್ತಾರೆ. ಎಕ್ಸಾಮ್ 1 ನೋಡಿದ್ರಿ, ಎಕ್ಸಾಮ್ 3 ನೋಡಿದ್ರಿ, ಎಕ್ಸಾಮ್ 2 ನೋಡಿದ್ರಲ್ವ, ರಿಸಲ್ಟ್ಸು ಯಾವ ರೀತಿ ಬಂದು ಅಂತ. ಆ ಒಂದು ರಿಸಲ್ಟ್ಸ್ ಟೈಮಿಂಗ್ಸ್ ಏನಿದೆ ಅಂದರೆ ಎಕ್ಸಾಮ್ ಬರ್ದಿದ್ದು ಲಾಸ್ಟ್ ದಿನ ಯಾವುದು ಮತ್ತು ರಿಸಲ್ಟ್ ಕೊಟ್ಟಿದ್ದ ದಿನ ಯಾವುದು, ಎಷ್ಟು ಗ್ಯಾಪ್ ಇದೆ ಅವೆರಡರ ಮಧ್ಯೆ ಅಂದಾಜು ಮೇಲೆ ನಿಮಗೆ ಪಕ್ಕಾ ಪ್ರೂಫ್. ಅಂದರೆ ಬರೀ SSLC ಇದೆ ಅಲ್ಲ, PUC ಇದಾಗಿರ್ಬೋದು, ಬೋರ್ಡ್ ಎಕ್ಸಾಮ್ ಯಾವುದೇ ಆಗಿರ್ಬೋದು. SSLC ಎಕ್ಸಾಮ್ 1 ಬಂದುಬಿಟ್ಟು 25 ಮಾರ್ಚಿಂದ ಏಪ್ರಿಲ್ 6ವರೆಗೂ ನಡೆದಿತ್ತು ಎಕ್ಸಾಮು. ಅದರ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡಿದ್ರು, ಇಲ್ಲಿ ಡೇಟ್ ಡಿಸ್ಪ್ಲೇ ಮಾಡ್ತಾ ಇದೆ ನೋಡಿ. SSLC ಎರಡನೇದು SSLC ಪರೀಕ್ಷೆ 1ರ ಫಲಿತಾಂಶ, ಎಕ್ಸಾಮ್ 1 ಫಲಿತಾಂಶ ಅಂತ ಹೇಳ್ಬಿಟ್ಟಿದೆ ನೋಡಿ. ಅದು ಯಾವತ್ತು ಅನೌನ್ಸ್ ಆಗಿದ್ದು 9/5/2024 9/5 ಅಂತಂದರೆ ಆಲ್ಮೋಸ್ಟ್ ಎಷ್ಟು ದಿನ ಗ್ಯಾಪ್ ಆಯಿತು, ಏಪ್ರಿಲಿಂದ ನೆಕ್ಸ್ಟ್ 1 ಮಂತ್ 3 ಡೇಸ್ ಆಲ್ಮೋಸ್ಟ್. ಅಂದರೆ 1 ಮಂತ್ ತೊಗೊಂಡೋ ಟೈಮ್. ಯಾಕೆ ಹೇಳಿ, ಆಗ ಜಾಸ್ತಿ ಜನ ಇದ್ದರು. ಆ ಕಾರಣಕ್ಕೆ ಆಗ SSLC ಎಕ್ಸಾಮ್ನ ಎಷ್ಟು ಜನ ಇದ್ದಾರೋ, ನ್ಯೂ ಫ್ರೆಷರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಫ್ರೆಷರ್ಸ್ ಜಾಸ್ತಿ ಜನ ಇರ್ತಾರಲ್ವ ಫಸ್ಟ್ ಎಕ್ಸಾಮ್ಗೆ, ಅವರೆಲ್ಲರೂ ಕೂಡ ಒಂದು ಎಕ್ಸಾಮ್ನ ತೊಗೊಂಡಿರ್ತಾರೆ. ಆ ಕಾರಣಕ್ಕೆ 1 ತಿಂಗಳು ಟೈಮ್ ತೊಗೊಳಕ್ಕಾಗುತ್ತೆ. ಆದರೆ ಸೆಕೆಂಡ್ ಎಕ್ಸಾಮ್ ಅಷ್ಟೊಂದು ಲೇಟ್ ಆಗಿಲ್ಲ, ತುಂಬ ಬೇಗನೆ ರಿಸಲ್ಟ್ನ ಅನೌನ್ಸ್ ಮಾಡಿದ್ರು. ಅದನ್ನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಎಕ್ಸಾಮ್ 1 ಮತ್ತು 2 ಎರಡರ ಒಂದು ಉತ್ತಮ ಫಲಿತಾಂಶ ಅಂದರೆ ಇವಾಗ ಫಸ್ಟ್ ಎಕ್ಸಾಮಲ್ಲಿ ಕಡಿಮೆ ತೆಗೆದು ಸೆಕೆಂಡ್ ಎಕ್ಸಾಮಲ್ಲಿ ಜಾಸ್ತಿ ತೆಗೆದ್ರೆ ಸೆಕೆಂಡ್ ಎಕ್ಸಾಮ್ನ ಕನ್ಸಿಡರ್ ಮಾಡಿ ನೀವು ರಿಸಲ್ಟ್ ನಂಬರ್, ನಿಮ್ಮ ರಿಜಿಸ್ಟರ್ ನಂಬರ್ ಹೊಡೆದಿದ ತಕ್ಷಣ ರಿಸಲ್ಟ್ ಶೋ ಮಾಡೋದು ಸೆಕೆಂಡ್ ಎಕ್ಸಾಮ್ದೆ. ಅದೇ ನೀವೇನಾದರೂ ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ತೆಗೆದಿದ್ದು ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ತೆಗೆದಿದ್ರೆ ಯಾವ ಡಿಸ್ಪ್ಲೇ ಮಾಡ್ತಾರೆ, ಫಸ್ಟ್ ಎಕ್ಸಾಮ್ದೇ ಡಿಸ್ಪ್ಲೇ ಮಾಡ್ತಾರೆ. ನೀವು ಪಾಸ್ ಆಗಿದ್ರೆ ಪಾಸ್ ಅಂತ ತೋರಿಸ್ತಾರೆ. ಆ ಥರ ಅರ್ಥ ಆಯ್ತಾ. ಸೆಕೆಂಡ್ ಎಕ್ಸಾಮ್ ನಡೆದಿದ್ದು ಯಾವತ್ತು ಅಂತ ಹೇಳಿದ್ರೆ 14 ಯಾವ ತಿಂಗಳು, ಜೂನ್ ತಿಂಗಳಲ್ಲಿ. 14 ಜೂನಿಂದ ಹಿಡಿದು 22 ಅದೇ ತಿಂಗಳೇ ಜೂನ್ ತಿಂಗಳವರು. ಅಂದರೆ ಆಲ್ಮೋಸ್ಟ್ 8 ಡೇಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ರಿಸಲ್ಟ್ ಅನೌನ್ಸ್ ಮಾಡಿದ್ದು ಯಾವತ್ತು 10th ಜುಲೈಯಲ್ಲಿ. ಅಂದರೆ ಆಲ್ಮೋಸ್ಟ್ ಎಷ್ಟು ದಿನ, 19 ಡೇಸ್ ಅಂತ. 19 ಡೇಸ್ ಅಂದರೆ ಫಸ್ಟ್ ಎಕ್ಸಾಮಲ್ಲಿ ಎಷ್ಟು ಡೇಸ್ ತೊಗೊಂಡಿದ್ರು, 30 ಡೇಸ್. ಅಂದರೆ ಆಲ್ಮೋಸ್ಟ್ 1 ಮಂತ್ 3 ಡೇಸ್, ಅಂದರೆ 1 ಮಂತ್ 3 ದಿನ ತೊಗೊಂಡಿದ್ರು. ಆದರೆ ಈಗ 19 ಡೇಸ್ ತೊಗೊಂಡವ್ರೆ. ಅಂದರೆ ಆಲ್ಮೋಸ್ಟ್ ಕಡಿಮೆ ಆದಂಗೆ ಆಯಿತು. ನೆಕ್ಸ್ಟ್ ಈಗ ಥರ್ಡ್ ಎಕ್ಸಾಮ್ಗೆ ಇನ್ನೂ ಕಡಿಮೆ ಜನ ಬರೀತಾರಲ್ವಾ. ಫಸ್ಟ್ ಎಕ್ಸಾಮಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ, ಎಲ್ಲರೂ ಬರೀತಾ ಇರ್ತಾರೆ. ಸೆಕೆಂಡ್ ಎಕ್ಸಾಮಲ್ಲಿ ಯಾರು ನಾಟ್ ಕಂಪ್ಲೀಟ್ ಆಗಿದ್ರು ಅವ್ರು ಮಾತ್ರ ಬರೆದಿರ್ತಾರೆ. ಅದೇನು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬೇಗ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟು ಈಗ ಥರ್ಡ್ ಎಕ್ಸಾಮು ಇನ್ನೂ ಸ್ವಲ್ಪ ಜನ ಬರೆದವ್ರೆ, ಅದರಿಂದ ಇನ್ನೂ ಸ್ವಲ್ಪ ಬೇಗ ಕೊಡ್ತಾರೆ ರಿಸಲ್ಟ್ಸ್ನ. ನಿಮ್ಮದು ಎಕ್ಸಾಮ್ ಮುಗಿದಿದ್ದು ಯಾವತ್ತು, ಮೊನ್ನೆ, ಅಂದರೆ 9ನೇ ತಾರೀಕು ಮುಗಿದೋಯ್ತು. ಈಗ ಆಲ್ಮೋಸ್ಟ್ 1 ವೀಕ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ವೀಕ್ ಒಳಗಡೆ ಕೊಡ್ತಾರೆ. ಇನ್ನೊಂದು ವೀಕ್ ಒಳಗಡೆ ನಿಮಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ವೀಕ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಒಂದು ರಿಸಲ್ಟ್ ಡೇಟ್ನ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದ್ದ ತಕ್ಷಣವೇ ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಸೆಕೆಂಡ್ ಕೆಲಸ ಅಷ್ಟೇ ಅಲ್ವಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊದಲೇ ಒಂದು ನೋಟಿಫಿಕೇಶನ್ ತಲುಪುತ್ತೆ. ನೀವು ಆ ರಿಸಲ್ಟ್ ಯಾವತ್ತಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಆಗುತ್ತೆ. ಅದರಿಂದ ಮತ್ತೆ ಇನ್ನೊಂದು ಯಾವುದೇ ದುರುದ್ದೇಶ ಇಲ್ಲ. ಇನ್ನೂ ಮಾಡ್ಕೊಂಡಿದ್ದ ಹೊಸದಾಗಿ ಇನ್ನೂ ಬಂದಿದ್ದರೆ ಮಾಡ್ಕೋಬೇಡಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂತೇಳಿ ನಾವು ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ನಾವು ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ವಿಡಿಯೋ ಹಿಂದ್ಗಡೆ ತುಂಬ 1 ಗಂಟೆ ಅಥವಾ 2 ಅವರ್ಸ್ ಸ್ಪೆಂಡ್ ಮಾಡಿ ನಾವು ವೀಡಿಯೋಸ್ನ ಎಡಿಟಿಂಗ್ ಮಾಡಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತೀವಿ. ಆ ಕಾರಣಕ್ಕೆ ಅಷ್ಟೇ.
ನಮ್ಮ ಒಂದು ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರು ಈ ಥರ SSLC ಎಕ್ಸಾಮ್ 3 ಬರ್ದಿರ್ತಾರಲ್ವ ಅಂಥವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಪಾಪ. ನೋಡಿ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.